ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಸಂಡೇ. ಸೊ ನಾನು ಶಾಪಿಂಗ್ ಹೊರಟಿದ್ದೀನಿ. ಮಲ್ಲೇಶ್ವರಂ, ಮಂತ್ರಿ ಮಾಲ್ ಮತ್ತು ವಿಜಯನಗರ ಸಾಧ್ಯವಾದಷ್ಟು ಕವರ್ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಸೊ ತುಂಬ ವೆರೈಟಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ ಅಲ್ವಾ, ತಿನ್ನೋದ್ರಲ್ಲೂ ಸಹ ಭಾಳ ವೆರೈಟಿಯಾಗಿ ತಿಂದು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆಲ್ಲ ಸಾಗುತ್ತೆ ಈ ಜರ್ನಿ ಅಂತ ನಾನು ನಿಮ್ಮ ಹತ್ರ ಹಂಚ್ಕೊತಾ ಹೋಗ್ತೀನಿ. ಸೊ ಬನ್ನಿ. ಇದು ಅಕ್ಕ ಮಾಡ್ಕಟ್ಟಿರೋ ಸೊಪ್ಪು. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ವೆರೈಟಿ ದಬ್ಬಾಕ್ಸಿ ಸೊಪ್ಪು. ಕಾರ್ನ ನಾಗಸಂದ್ರದಲ್ಲಿ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಮಂತ್ರಿ ಸ್ಕ್ವೇರ್ಗೆ ಬಂದೆ. ಹೊಟ್ಟೆ ಅಂತೂ ತುಂಬ ಹಸಿತಾ ಇತ್ತು. ಸೊ ಫಸ್ಟು ಶಾಪಿಂಗಿನ್ನ ಊಟ ಮಾಡಬೇಕು ಅನ್ನಿಸ್ತು. ಸೊ ಮತ್ತು ಫುಡ್ ಕಾರ್ನರ್ಗೆ ಹೋದೆ. ಅಲ್ಲಿಂದ ಹಲವಾರು ವೆರೈಟಿ ಫುಡ್ಡಲ್ಲಿತ್ತು. ನನಗೆ ಫಸ್ಟು ಯಾಕೋ ಜಿಲೇಬಿ ತಿನ್ನಬೇಕು ಅನ್ನಿಸ್ತು. ಜಿಲೇಬಿ, ವಡೆ, ಸೊ ಡಿಫ್ರೆಂಟಾಗಿ ಇಂಡಿಯನ್ ಫುಡ್ಡು, ಸೌತ್ನೆಲ್ಲ ಟ್ರೈ ಮಾಡಬೇಕು ಅನ್ನೋದು ನನಗೆ ಆಸೆ ಆಗಿತ್ತು. ಸೊ ಏನು ಚೈನೀಸ್ ಫುಡ್ಡು ಏನು ತಗೊಳ್ಲಿಲ್ಲ, ಎಲ್ಲ ಇಂಡಿಯಾದೇನೆ ನಾನು ತಗೊಂಡಿದ್ದು. ಆಮೇಲಿದ್ದ ಫಸ್ಟು ಜಿಲೇಬಿನೂ ಮತ್ತು ಉದ್ದಿನ ವಡಾನ ಆರ್ಡ್ರು ಮಾಡಿದೆ. ಅದು ಬೇಗ ಕೊಟ್ಟರು. ಸೊ ಅದು ತಿಂದು ಮುಗಿಸಿದ್ಮೇಲೆ ಮತ್ತು ಪುತ್ತೂರು ರೆಸ್ಟೋರೆಂಟ್ ಅಂತೆ, ಅಲ್ಲಿಗೆ ಹೋದೆ. ಒಂದು ನೆಲ್ಲೂರಿ ಬಿರಿಯಾನಿ ಮತ್ತು ಗ್ರಿಲ್ ಚಿಕನ್ನು, ಆಮೇಲಿದ್ದ ಏನದು ಒಂದು ಪರೋಟ, ಇಷ್ಟು ಮೆನು ಅಲ್ಲಿ ಬಂತು. ಅದನ್ನು ಆರ್ಡ್ರು ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ನನ್ನ ಸರ್ದಿ ಬಂತು. ಸೊ ನಾನು ಅದನ್ನು ತಗೊಂಬಂದು ಒಂದೊಂದಾಗಿ ತಿಂತ ಫುಡ್ನ ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು. ಎಲ್ಲ ಐಟಮು ಸಹ ಹೈಜಿನಿಕ್ಕಾಗಿ ನೀಟಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಜಿಲೇಬಿ ಮಾತ್ರ ಭಾಳ ದಿನ ಆಗಿತ್ತು, 1-2 ವರ್ಷ ಆಗಿತ್ತು ಜಿಲೇಬಿ ತಿಂದು. ಸೊ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ತಿಂದೆ. ಉದ್ದಿನ ವಡೆ ಮಾತ್ರ ತುಂಬ ತುಂಬ ಟೇಸ್ಟಿಯಾಗಿತ್ತು, ಸಾಫ್ಟಿಯಾಗಿತ್ತು, ಮೇಲೆ ಕ್ರಿಸ್ಪಿಯಾಗಿತ್ತು. ಒಂದು ಸಾರಿ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಆಮೇಲೆ ನನ್ನ ಫೇವ್ರೇಟ್ ಮಸಾಲೆ ದೋಸೆ. ಸೊ ಅದನ್ನು ಸಹ ಆರ್ಡ್ರು ಮಾಡಿಕೊಂಡೆ. ಚೆನ್ನಾಗಿತ್ತು. ಮಸಾಲೆ ದೋಸೆನೂ ಸಹ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಮಸಾಲೆ ದೋಸೆ ಅಂದರೆ ನನಗೆ ತುಂಬ ಇಷ್ಟ. ಸೊ ನನ್ನ ಬೆಸ್ಟು ಟಿಫನಲ್ಲಿ ಮಸಾಲೆ ದೋಸೆ ಫಸ್ಟ್ನೇ ಸ್ಥಾನ ಕೊಡ್ತೀನಿ. ಅಷ್ಟಿಷ್ಟ ನನಗೆ ಮಸಾಲೆ ದೋಸೆ ಅಂದರೆ. ಇದಾದಮೇಲೆ ನೆಕ್ಸ್ಟ್ ಬಂದಿದ್ದು ನೆಲ್ಲೂರು ಬಿರಿಯಾನಿ. ಅದಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಪರೋಟ, ಚಿಕನ್ ಗ್ರೇವಿ, ಆಮೇಲೆ ಒಂದು ಬಿರಿಯಾನಿ, 2 ಗ್ರಿಲ್ ಚಿಕನ್ ಲೆಗ್ ಪೀಸ್ ಬಂದಿತ್ತು. ಪರೋಟಾನೂ ಅಷ್ಟೇ ತುಂಬ ಸಾಫ್ಟಾಗಿತ್ತು. ಚಿಕನ್ ಅಂತೂ ತುಂಬ ಚೆನ್ನಾಗಿ ಕುಕ್ ಆಗಿತ್ತು. ಟೇಸ್ಟು ಮಾತ್ರ ಬೆಸ್ಟಾಗಿತ್ತು. ಆಮೇಲೆ ಲೆಗ್ ಪೀಸ್ನ ಟೇಸ್ಟ್ ಮಾಡಿದೆ. ಲೆಗ್ ಪೀಸ್ ಅಷ್ಟೇ ಒಳಗಡೆ ತುಂಬ ಚೆನ್ನಾಗಿ ಕುಕ್ ಆಗಿತ್ತು, ಹೊರಗಡೆ ಗ್ರಿಲ್ ಮಾತ್ರ ಟೇಸ್ಟ್ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ನೆಕ್ಸ್ಟು ಶಾಪಿಂಗ್ ಅಂತ ಹೊರಟೆ. ಬಹಳಷ್ಟು ವೆರೈಟಿನ ಟ್ರೈ ಮಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಒಂದು 3-4 ಐಟಮ್ಗೆ ಸುಸ್ತಾಗಿಬಿಡುತ್ತೆ. ಜಾಸ್ತಿ ತಿನ್ನೋದಕ್ಕಂತೂ ಆಗೋದಿಲ್ಲ. ನಾನು ಎಲ್ಲ ಸ್ವಲ್ಪ ತಿಂದು ಟೇಸ್ಟ್ ಮಾಡಿ ಮತ್ತು ನಮ್ಮ ಅವ್ರಿಗೆ ಕೊಟ್ಟೆ. ಅವರೇ ಊಟ ಮಾಡಿದ್ರು. ಸೊ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಅಂದ್ಕೊತೀವಿ ಅಷ್ಟೇ ಹೊರಗಡೆ ಬಂದಾಗ ಜಾಸ್ತಿ ತಿಂತೀವಿ ಅಂತ ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಬನ್ರಿ. ಬಟ್ ಸ್ವಲ್ಪ ತಿನ್ನೋದಕ್ಕೆ ಸುಸ್ತಾಗಿಬಿಡುತ್ತೆ. ಮನೆ ಊಟ ಆದರೆ ಅದ್ರ 2ರಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ಸೊ ಹೊರಗಡೆ ಊಟ ಅನ್ನೋದು ಕಡಿಮೆನೇ. ಇದಾದಮೇಲೆ ಶಾಪಿಂಗ್ ಹೋಗೋಣ ಅಂತ ಅದರೊಳಗಡೆ ನನಗೆ ಏನು ಅನ್ನಿಸ್ತು ಅಂದರೆ, ನನಗೆ ನೈಲ್ ತುಂಬ ಚಿಕ್ಕದಾಗಿತ್ತು. ಹಂಗಾಗಿ ನೈಲ್ ಎಕ್ಸ್ಟೆನ್ಷನ್ ಮಾಡಿಸೋಣ ಅಂತ ನೈಲ್ ಆರ್ಟ್ ಹತ್ರ ಹೋದೆ.
ಸೊ ಅವರು ನನಗೆ ಸ್ವಲ್ಪ ನೈಫ್ ಪಾಲಿಶ್ ಯಾವ ಥರ ಬೇಕು ಅಂತ ಎಲ್ಲ ಕೇಳಿದ್ರು. ನಾನು ಇದು ಫಸ್ಟ್ ಟೈಮ್ ಮಾಡಿಸ್ತಿರೋದ್ರಿಂದ ನನಗೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಬಟ್ ಯಾವುದೋ ಒಂದು ಸೆಲೆಕ್ಷನ್ ಮಾಡಿ ಅವ್ರಿಗೆ ಕೊಟ್ಟೆ. ತುಂಬ ನೀಟಾಗಿ ನನಗೆ ವರ್ಕ್ ಮಾಡಿಕೊಟ್ರು ನೋಡಿ. ನೆಕ್ಸ್ಟ್ ಹಂಗೆ ಬರ್ತಾ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದೆ. ಬಟ್ ಯಾಕೋ ತಿನ್ನಬೇಕು ಅನ್ನಿಸ್ಲಿಲ್ಲ. ಇನ್ನು ಡೈರೆಕ್ಟಾಗಿ ನೈಲ್ ಆರ್ಟ್ ಹತ್ರ ಹೋಗಿ ಕೂತ್ಕೊಂಡೆ. ಸೊ ಕಲರ್ನ ಸೆಲೆಕ್ಟ್ ಮಾಡಿ ಕೊಟ್ಟೆ. ಅವರು ಸ್ಟಾರ್ಟ್ ಮಾಡಿದ್ರು ವರ್ಕ್ನ. ತುಂಬ ನೀಟಾಗಿ ಮಾಡಿಕೊಟ್ರು ಅವರು. ನನಗಂತೂ ಇಷ್ಟ ಆಯಿತು. ಫಸ್ಟ್ ಟೈಮ್ ಅಲ್ವಾ, ಇದ್ರ ಬಗ್ಗೆ ನನಗೇನೂ ಐಡಿಯಾ ಇರಲಿಲ್ಲ. ಬಟ್ ಯಾವುದೋ ಒಂದು ಸೆಲೆಕ್ಷನ್ ಮಾಡಿದೆ. ಬಟ್ ನನಗೆ ಮನಸ್ಸಿಗೆ ಇಷ್ಟ ಆಗಂಗೆ ನೀಟಾಗಿ ಮಾಡಿಕೊಟ್ರು. ಇದು ಚಾರ್ಜ್ 2500 ರೂಪಾಯಿ ತೊಗೊಂಡ್ರು ನೈಲ್ ಎಕ್ಸ್ಟೆನ್ಷನ್ಗೆ ಮತ್ತು ನೈಫ್ ಪಾಲಿಶ್ಗೆ. ತುಂಬ ನೀಟಾಗಿ ಪೇಷನ್ಸಿಂದ ಮಾಡಿಕೊಟ್ರು. ನನಗೆ ಇಷ್ಟ ಆಯಿತು ಈ ವರ್ಕು. ಲೈಫಲ್ಲಿ ಎಲ್ಲವನ್ನೂ ಒಂದ್ಸರಿ ಟ್ರೈ ಮಾಡಬೇಕು ಅನ್ನೋ ಹಂಬಲ ನಂದು. ಬಟ್ ಯಾವಾಗೂ ಏನೂ ಮಾಡಿಸೋದಿಲ್ಲ. ಫಸ್ಟ್ ಟೈಮ್ ಅಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ, ನನಗೊಂದು ಅನುಭವ ಇರಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಬಟ್ ನೈಸ್, ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯಿತು. ಇದು ಅಮೌಂಟ್ಗೆ ವರ್ತ್ ಅನ್ನಿಸ್ತು. ನೆಕ್ಸ್ಟ್ ನಾನು ಬಂದಿದ್ದು ಸ್ಟ್ರೀಟ್ ಶಾಪಿಂಗ್ಗೆ. ಸೊ ಶೂ ಇರಲಿಲ್ಲ, ಶೂ ತೊಗೊಂಡೆ, ಚಪ್ಪಲ್ ತೊಗೊಂಡೆ, ಡ್ರೆಸ್ಸಸ್ಸು, ಜ್ಯುವೆಲರಿ ಈ ಥರ ಎಲ್ಲ ಭಾಳ ತೊಗೊಂಡೆ. ಶಾಪಿಂಗ್ ಅಂತೂ 2 ಬ್ಯಾಗ್ ಆಯಿತು. ಸೊ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ 7 ಗಂಟೆ ಆಯಿತು. ಸೊ ಶಾಪಿಂಗ್ ಎಲ್ಲ ಮುಗಿಸಿ 4 ಸಂದ್ರಾಗ ಬಂದು ಕಾರ್ ಸ್ಟಾರ್ಟ್ ಮಾಡಿ ಮನೆಗೆ ಬರೋ ಅಷ್ಟೊತ್ತಿಗೆ 11 o'clock ಆಯಿತು. ನಾನು ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ಸಿಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.